ನೋಡಿ. ಥ್ಯಾಂಕ್ ಯು. ಗೋಪಾಲ್ ಸರ್, ನಿಜವಾಗ್ಲೂ ಅಲ್ವಾ, ನಿಮ್ಮನ್ನ ಈ ರೀತಿ ನೋಡಿರೋದು ನಮ್ಮೆಲ್ರಿಗೂ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಶ್ರೀರಾಜ್ ಸರ್ ಫಾರ್ ದಿಸ್ ಅಮೇಝಿಂಗ್. ನೀವು ಡ್ಯಾನ್ಸ್ ಮಾಡಿದೀರ ಅನ್ನೋದಕ್ಕೆ ನೋಡಿ, ಆಹಾ, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್? ಬಾಬಣ್ಣಂಗೆ ಜೈ. ಎಲ್ರಿಗೂ ನಮಸ್ಕಾರ. ನನಗೆ ಹಿಂಗೆ ಮೈಕ್ ಕೊಟ್ಬಿಟ್ರೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ, ಬಟ್ ತುಂಬ ಖುಷಿ ಇದೆ. ಪಾ ಪ್ರೊಡಕ್ಷನಿನ ಮೊದಲನೆಯ ಸಿನಿಮಾಗೆ ನಾನು ಒಂದು ಭಾಗ ಆಗಿದ್ದೀನಿ. ನನ್ನನ್ನು ಭಾಗ ಮಾಡಿದ್ದಕ್ಕೆ ಅಮ್ಮಂಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಹಿಟ್ಟಾಗಿ ಮೊದಲನೇ ನಿರ್ದೇಶಕರಿಗೆ ಹೇಗೆ ಅವಕಾಶ ಕೊಟ್ಟಿದ್ದೀರೋ, ನಂತರದ ಕಲಾವಿದರಿಗೆ ಹೇಗೆ ಅವಕಾಶ ಕೊಟ್ಟಿದ್ದೀರೋ, ಮುಂದೇನೂ ಹಂಗಾಗಲಿ ಅನ್ನೋದು ನನ್ನ ಹಾರೈಕೆ. ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಮ್ಮ. ಹಾಗೆ ನಾನು ಈ ಥರದ ಪಾತ್ರನ ಮಾಡ್ತೀನಿ ಅಥವಾ ಹಿಂಗೆ ಕುಣಿಯೋದು ಸ್ವಲ್ಪ ನನಗೆ ಒಂಚೂರು ಮುಜುಗರ. ಆ ಥರದ್ದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಶ್ರೀರಾಜ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಅವರ ತಂಡ, ಇಡೀ ನಿರ್ದೇಶಕರ ತಂಡ, ಹಾಗೆ DOP ಕಾರ್ತಿಕ್ ಅವರು, ಅಭಿನಂದನ್ ಕಶ್ಯಪ್, ವಿಕಾಸ್ ವಸಿಷ್ಠ ಅವರು, ಆಮೇಲೆ ನಾವೇನೇ ಮಾಡಿದ್ರು, ಅದನ್ನು ನಾವೇನು ಮಾತಾಡಿದ್ರು ಅದು ಡೈಲಾಗ್ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಘು ಸರ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ರಘು ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಆ್ಯಕ್ಟ್ರಸ್ಸು ರಾಜೇಶ್ ನಟರಂಗ ಸರ್ ಇದ್ದಾರೆ, ನಾನು ತುಂಬ ಇಷ್ಟಪಡುವ ನಟ ರಘು ರಾಮಕೊಪ್ಪ, ತುಂಬ ಜನ ಇದ್ದಾರೆ. ಈಗ ಆಗಲೇ ಹೇಳ್ತಾಯಿದ್ರು ಶಮೀರಾ ಅವರು, ಕಾವ್ಯ ಮತ್ತು ಪೃಥ್ವಿ ಅವ್ರ ಕೆಮಿಸ್ಟ್ರಿ. ಈ ಪಿಕ್ಚರಲ್ಲಿ ನಂದು ಪೃಥ್ವಿ ಅವ್ರದ್ದು ಕೆಮಿಸ್ಟ್ರಿ, ಫಿಸಿಕ್ಸು, ಬಯಾಲಜಿ ಎಲ್ಲ ವರ್ಕ್ ಆಗಿದೆ. ಸೊ ಪೃಥ್ವಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮಿಬ್ಬರು ನಾವೇನೋ ಮಾಡಿದ್ದೀವಿ ಅಂದರೆ ಅದಕ್ಕೆ ಕಾವ್ಯ ಅವರ ಆಶೀರ್ವಾದ ಭಾಳ ನಮಗೆ ಮುಖ್ಯ ಆಗಿದೆ. ಸೊ ಕಾವ್ಯ ಅವರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಹೆಚ್ಚು ಈಗ ಎಲ್ರಿಗೂ ಗೊತ್ತಾಗ್ತಾ ಇದೆ, ಎಲ್ಲರೂ ಕೇಳ್ತಾ ಇದ್ದಾರೆ. ನಾನು ಮೊನ್ನೆ ನನ್ನ ಮಗನ ಸ್ವಿಮ್ಮಿಂಗಿಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಕೇಳ್ತಾಯಿದ್ರು, ನೀವು ಯಶ್ ಅವ್ರ ತಾಯಿಯವ್ರ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ದೀರಲ್ವ ಅಂತ. ಸೊ ಅದು ಪಬ್ಲಿಸಿಟಿ ಆಗ್ತಾ ಇದೆ ಅನ್ನೋದಕ್ಕೆ ಅದೇ ಒಂದು ಇದು. ಇನ್ನೂ ಹೆಚ್ಚು ಜನರಿಗೆ ತಲುಪೋದಕ್ಕೆ ಮಾಧ್ಯಮದವರ ಅವಶ್ಯಕತೆ ನಮಗೆ ಅತ್ಯಗತ್ಯ. ನೀವು ಇಷ್ಟು ಜನ ಬಂದಿದ್ದೀರ, ನಿಮಗೆಲ್ರಿಗೂ ಧನ್ಯವಾದಗಳು ಹೇಳ್ತಾ, ಹಾಗೆ ಪ್ರತಿ ಸಿನಿಮಾದ ಕಾರ್ಯಕ್ರಮದಲ್ಲಿ ಶಮೀರಾ ಅವರಾಗಲಿ ಅಥವಾ ಅನುಶ್ರೀ ಮೇಡಮ್ ಆಗಲಿ ಅದು ತಮ್ಮದೇ ಸಿನಿಮಾ ಅಂದ್ಕೊಂಡು ಅವರು ಇದನ್ನು ಪಬ್ಲಿಸಿಟಿ ಮಾಡೋದಕ್ಕೆ ಅಷ್ಟೇ ಕೆಲಸನ ಆನೆಸ್ಟಾಗಿ ಮಾಡ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಕಷ್ಟ ಇತ್ತು ಸರ್, ಆದರೆ ಅದೇ ಹೇಳಿದ್ನಲ್ಲ, ನಾನೊಂದು ಸ್ವಲ್ಪ ಅಂದರೆ ಈ ಥರದ ಪಾತ್ರ ಮಾಡೋದಕ್ಕೆ ಎಲ್ಲರೂ ಆಸೆ ಪಡ್ತಾ ಇರ್ತಾರೆ. ಈಗ ನಮ್ಮ ನಿರ್ಮಾಪಕರು ಈ ಥರದ್ದೊಂದು ಕತೆ ಹೇಳಿದಾಗ, ಈ ಥರದ ಪಾತ್ರ ಹೇಳಿದಾಗ ನನಗಿಂತ ಬೆಟರ್ ಆ್ಯಕ್ಟರ್ಸ್ ತುಂಬ ಜನ ಇದ್ದಾರೆ, ಅವ್ರಿಗೆ ಹೋಗ್ಬೋದಿತ್ತು. ಬಟ್ ರಾಜು ಅವರ ಕನ್ವಿಕ್ಷನ್ನು, ಅವಕಾಶ ಕೊಟ್ಟಿದ್ದಕ್ಕಾಗಿದೆ. ಟ್ರೈ ಮಾಡಿದ್ದೀನಿ, ನೋಡಬೇಕು. ಥ್ಯಾಂಕ್ ಯು. ಅಭಿನಯಿಸ್ತೀರಾ? ಇನ್ಮೇಲೆ ನಿಮ್ಗೆ ಅನ್ಸುತ್ತಾ ಅಭಿನಯದಲ್ಲಿ ಡ್ಯಾನ್ಸಿಂಗ್ ಆಪರ್ಚುನಿಟಿ ಸಿಗ್ಬೋದು ಅಂತ? ಇಟ್ ವಾಸ್ ಸೋ ಸ್ಮೂತ್, ಸಖತ್ತಾಗಿತ್ತು ನೋಡಿ. ಇಲ್ಲ, ದಯವಿಟ್ಟು ಅದೇ ಆ್ಯಕ್ಚುಲಿ ನಾವು ಮಾನಿಟ್ರಲ್ಲಿ ಮಾಡಿದ್ದು ಅದು. ಆಮೇಲೆ ರಾಜು ಅವ್ರು ಬಂದು ಚೆನ್ನಾಗಿದೆ ಇದು ಮಾಡಿ ಅಂದರು. ನಾನು ಏನು ಮಾಡಬೇಕು ಅಂತ ಗೊತ್ತಾಗದೆ ಮಾಡಿದ್ದು ಅದು ಅಂದರೆ ಮಾನಿಟರ್ ಮಾಡೋವಾಗ ಸುಮ್ಮನೆ ಮಾಡಿದ್ದದು. ಆಮೇಲೆ ಅವ್ರು ಗಮನಿಸಿ ಅದನ್ನು ಚೆನ್ನಾಗಿದೆ ಸರ್ ಇದು ಮಾಡಿ ಅಂದರು. ಚೆನ್ನಾಗಿರುತ್ತಾ ಅಂದೆ. ಇಲ್ಲ ಚೆನ್ನಾಗಿದೆ ಮಾಡಿ ಅಂದರು. ಬೇಡ ಸರ್. ಮೋಕ್ಷ ಸರ್ ಮೊಬೈಲ್ ತೆಗೆದು ಕೂಡ ಹೌದು, ಗಾಳಿನೂ ತಡಿತೀವಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್. ಅವರಿಬ್ಬರ ಕೆಮಿಸ್ಟ್ರಿ ನೋಡಿ ಏನಾದ್ರೂ ಹೊಟ್ಟೆ ಒಳಗಡೆ ನಿಜವಾಗ್ಲೂ ಖುಷಿ ಪಡ್ತಾ ಇದೆ ಅವರಿಬ್ಬರ ಸೀನ್ಸ್ ಇದೆ. ನಿಮ್ಮ ಜರ್ನಿ ಕೊತ್ತಲವಾಡಿ ಆ್ಯಕ್ಚುಲಿ ನನ್ನ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಏನು ಮಾತಾಡಬೇಕು ಅನ್ನೋದ್ರ ಬಗ್ಗೆ ನಾಲೆಜ್ ಸ್ವಲ್ಪ ಕಮ್ಮಿ ಇರೋದು. ಬಟ್ ಐ ರಿಯಲಿ ಲೈಕ್ ಟು ಥ್ಯಾಂಕ್ ನಮ್ಮ ಡೈರೆಕ್ಟರ್ ಶ್ರೀರಾಜ್ ಸರ್ ಆ್ಯಂಡ್ ಅಮ್ಮ ಪ್ರೊಡ್ಯೂಸರ್ ಮ್ಯಾಮ್ ಪುಷ್ಪ ಮ್ಯಾಮ್ಗೆ ಆ್ಯಂಡ್ ಟು ಆಲ್ ಮೈ ಕೋ ಸ್ಟಾರ್ಸ್. ಈಗ ಯೂಶಲಿ
ಡಿರೆಕ್ಟರ್ಸ್ ಎಲ್ಲ ಏನಾದರೂ ಅಂದರೆ ಕತೆ ಹೇಳುವಾಗ ಅಥವಾ ಸಿನಿಮಾ ಶೂಟಿಂಗ್ ಮುಂಚೆ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ಹೇಳಿದಾಗ ಅದು ಸುಮ್ಮನೆ ಫಾಲ್ಸ್ ಹೋಪ್ಸ್ ಕೊಡ್ತಿದ್ದಾರಾ ಅನ್ನೋದು ನನ್ನ ಆ್ಯಂಡ್ ಪೃಥ್ವಿ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಅವ್ರಿಗೆ ತುಂಬ ಕ್ವಶನ್ಸ್ ಕೇಳ್ತಾ ಇದ್ದೆ, ತುಂಬ ಡೌಟ್ಸ್ ಕೇಳ್ತಾ ಇದ್ದೆ ಸೆಟ್ಟಲ್ಲಿ. ಅಂದರೆ ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಸೀನ್ಸ್ ಇದ್ದಾಗ ಏನು ಹಿಂಗೆ ಮಾಡೋದು ಏನು ಅನ್ನೋದನ್ನ ಬಿಟ್ಟರೆ. ಬಟ್ ಇನ್ ಬಿಟ್ವೀನ್ ನನಗೆ ಒಂದಿಷ್ಟು ಡೌಟ್ಸ್ ಇರ್ತಾ ಇತ್ತು. ಹೆಂಗೆ ಇದಕ್ಕೆ ಮುಂಚೆ ಸಿನಿಮಾ ಮಾಡಿದ್ದೀರಾ, ಅದು ಹೇಗಿತ್ತು ಇದು ಹೇಗಿತ್ತು ಏನು ಡಿಫ್ರೆನ್ಸ್ ಅನ್ನೋದೆಲ್ಲ ಕೇಳಿ ಸ್ವಲ್ಪ ತಿಳ್ಕೊಂಡೆ. ಆ್ಯಂಡ್ ಗೋಪಾಲ್ ಸರ್ ಬಂದಾಗ ಲೈಕ್ ಲಿಟ್ರಲಿ ಅವರಿಬ್ರು ಬಂದು ಡೈಲಿ ನಾನು ಆಶೀರ್ವಾದ ತಗೊಂಡೆ ಆ್ಯಕ್ಟ್ ಮಾಡ್ತಿದ್ದಿದ್ದು. ಸೊ ಹಾಗಾಗಿ ಔಟ್ಪುಟ್ ಆ ಥರ ಬಂದಿದೆ ಅಂತ. ಬಟ್ ಜೋಕ್ಸ್ ಅಪಾರ್ಟ್, ನಿಜವಾಗ್ಲೂ ನಾನು ಅವ್ರ ಆಶೀರ್ವಾದ ತಗೊತೀನಿ ಇನ್ಮೇಲೆ. ಇವಾಗ ಹೋಗ್ತಾ ಹಂಗೆ ತಗೊಂಡು ಹೋಗ್ತೀನಿ, ಸೊ ದ್ಯಾಟ್ ನನ್ನ ಫ್ಯೂಚರಿಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಿರಲಿಲ್ಲ. ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಾದ್ಮೇಲೆ, ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ನಾನು ನೋಡಿರೋ ಪುಷ್ಪಮ್ಮ, ಶಿ ಈಸ್ ವೆರಿ ಸ್ವೀಟ್. ತುಂಬ ಪ್ರೀತಿ ಮಾಡ್ತಾರೆ, ತುಂಬ ಕೇರ್ ಮಾಡ್ತಾರೆ ಎಲ್ರಿಗೂ. ಏನಿದೆ ಅದನ್ನ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತಾರೆ. ಸೊ ಆ್ಯಕ್ಚುಲಿ ತುಂಬ ಸ್ಟ್ರಾಂಗ್ ಆಗಿರಬೇಕು ಅನ್ನೋದನ್ನ ನಾನು ಅವ್ರು ನೋಡಿ ಕಲ್ತಿದ್ದೀನಿ. ಆ್ಯಂಡ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಡೈರೆಕ್ಟರ್ ಸರ್ಗೆ ಅಗೇನ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರು ಆಪರ್ಚುನಿಟಿ ಕೊಟ್ಟಿಲ್ಲ, ಆ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ತೀನಿ ಅಂತ ಅವ್ರಿಗೆ ಅನಿಸಿಲ್ಲ ಅಂದಿದ್ರೆ ಪ್ರಾಬಬ್ಲಿ ಇವತ್ತಿಲ್ಲಿ ಇರೋಕ್ಕಾಗ್ತಿರ್ಲಿಲ್ಲ. ಸೊ ಥ್ಯಾಂಕ್ಸ್ ಎಲ್ರಿಗೂ, ಟು ದ ಎಂಟೈರ್ ಟೀಮ್, ಟೆಕ್ನಿಷಿಯನ್ಸ್ ಎಲ್ಲ, ಟೆಕ್ನಿಕಲ್ ಟೀಮ್ ಅವ್ರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು. ಈಗ ಮೊದಲನೇ ಸಿನಿಮಾ ಆಗಿರೋದ್ರಿಂದಾಗಿ ಎಲ್ಲ ಹೀರೋಯಿನ್ಸ್ಗೆ ಜನರಲಿ ಆಸೆ ಏನಂದ್ರೆ ನಮ್ಮ ಗ್ಲಾಮರ್ಗಿಂತ ಹೆಚ್ಚಾಗಿ ಪರ್ಫಾರ್ಮೆನ್ಸ್ಗೆ ಅವಕಾಶ ಕೊಡಬೇಕು ಅಂತ ಹೇಳಿ. ಅಫ್ಕೋರ್ಸ್ ನಿಮ್ಮ ಕೆಲವೊಂದು ಡೈಲಾಗ್ ಇರಬಹುದು, ನೀವು ಅಳುವಂತಹ ಸೀನ್ ಇರಬಹುದು, ಇಟ್ಸ್ ಬ್ಯೂಟಿಫುಲ್. ಸೊ ನಿಮ್ಗೆ ಎಷ್ಟು ಪರ್ಫಾರ್ಮೆನ್ಸ್ಗೆ ಅವಕಾಶ ಸಿಗ್ತಾ ಇದೆ? ಅದೇ ಅದೊಂದು ಎಮೋಷನಲ್ ಸೀನೇ ನೋಡಿದ್ರ, ಅದು ರಘು ಸರ್ ಹೇಳಿದ್ರಂತೆ ಡೈರೆಕ್ಟರ್ ಸರಿಗೆ. ಅಂದ್ರೆ ನಾನು ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ರೀತಿ ಬಂದಿದೆ ಅಂತ. ನಿಜವಾಗ್ಲೂ ಅದು ಕೇಳಿ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಅದೊಂದು ಫಿಯರ್ ಇದ್ದೇ ಇತ್ತು, ಅಂದ್ರೆ ನನಗೆ ಹೆಂಗ್ ಮಾಡ್ತೀನೋ ಏನೋ, ಅವ್ರು ಎಕ್ಸ್ಪೆಕ್ಟ್ ಮಾಡಿರೋದನ್ನ ನಾನು ಕೊಡಬಹುದಾ ಅನ್ನೋ ಒಂದು ಕನ್ಫ್ಯೂಷನ್ ಆಗ್ಲಿ ಅಥವಾ ಭಯ ಆಗ್ಲಿ ಖಂಡಿತ ಇತ್ತು. ಬಟ್ ಅದೇ ಅಂದ್ರೆ ಖಂಡಿತ ಗ್ಲಾಮರ್ ಬಗ್ಗೆ ಏನ್ ಹೇಳಿದ್ರಿ, ನನಗೂ ಸ್ವಲ್ಪ ಬೇಜಾರಿದೆ. ನನಗೆ ಸ್ವಲ್ಪ ಫಸ್ಟ್ ಲಾಂಚಲ್ಲೇ ಸ್ವಲ್ಪ ಚೆನ್ನಾಗಿ ತೋರಿಸ್ಬೋದಾಗಿತ್ತು ಅನ್ನೋದು. ನಾನು ಹೇಳಿಲ್ವ ಅವತ್ತೇ, ನೀವು ಛತ್ರಿ ಹಿಂಗ್ ಮಾಡಿದಾಗ ನಿಮ್ ಕಣ್ಣು ನೋಡಿ ಲವ್ ಆಗ್ದಿರೋರು ಯಾರು ಇಲ್ವೇ ಇಲ್ಲ. ಬ್ಯೂಟಿಫುಲ್. ಥ್ಯಾಂಕ್ ಯು. ರಾ ಆಗಿ ಸಾಕಾದಾಗ. ಥ್ಯಾಂಕ್ ಯು ಸೋ ಮಚ್. ಅದೇ ಆಡಿಯನ್ಸಿಗೆ ಆಸ್ ಅ ಕ್ಯಾರೆಕ್ಟರ್ ಇಷ್ಟ ಆದ್ರೆ ನನಗೆ ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಡ. ಆ್ಯಂಡ್ ಅದು ಹೊರತುಪಡಿಸಿ ನನಗೂ ಅಂದ್ರೆ ಒಂದು ಹುಡುಗಿಯಾಗಿ ಚೆನ್ನಾಗಿ ಕಾಣಬೇಕು ಅನ್ನೋದು ಬಿಟ್ರೆ, ಆಸ್ ಎನ್ ಆರ್ಟಿಸ್ಟ್ ಆ ಕ್ಯಾರೆಕ್ಟರ್ಗೆ ಹಿಂಗೆ ಬೇಕು ಅಂದ್ರೆ ನನಗೆ ಅದ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ. ಹಾಗಾಗಿ ಒಪ್ಕೊಂಡು ಮಾಡಿದ್ದೀನಿ. ಸೊ ಥ್ಯಾಂಕ್ ಯು. ಕ್ವಶನ್ಸ್? ಹೈಸ್ಕೂಲ್ ಅಲ್ಲ, ಆಕ್ಚುಲಿ ಇನ್ನ ಚಿಕ್ಕೋಳು ಅನ್ಸುತ್ತೆ. ಖುಷಿ ಇದೆ ಅದ್ರ ಬಗ್ಗೆ. ಅಂದ್ರೆ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡಾಗ್ಲೂ ಸರ್ ಹೇಳ್ತಿದ್ರು, ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡ್ರೆ ಸ್ಕೂಲ್ ಹುಡುಗಿ ತರನೇ ಕಾಣಿಸ್ತಾ ಇದ್ದೀರಾ ನೀವು ಅಂತ. ಏನು ಟ್ರಾನ್ಸ್ಫಾರ್ಮೇಶನ್ ಟೈಮ್ ಬೇಕಾಗಿರ್ಲಿಲ್ಲ ಸರ್, ಹಾಗೆ ಯೂನಿಫಾರ್ಮ್ ಹಾಕೊಂಡ್ರೆ ಸಾಕಾಯ್ತು. ನಾನು August 1 ಕಾಯ್ತಾ ಇದ್ದೀನಿ ಯಾವಾಗ ಆಗತ್ತೆ ಅಂತ. ಈಗಾಗಲೇ ನಮ್ಮ ಸಿನಿಮಾದ ಟೀಸರ್ಗೆ ಹಾಗೂ ಮುಂಗಾರು ಮಳೆ ಸಾಂಗ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆಡಿಯನ್ಸ್ ಇಂದ. ಅಂದ್ರೆ ನನಗೆ ಪರ್ಸನಲಿ ತುಂಬಾ ಜನ ಹೇಳಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಮೇಕಿಂಗ್ ತುಂಬಾ ಚೆನ್ನಾಗಿದೆ, ಇಟ್ಸ್ ವೆರಿ ಗುಡ್ ಅಂತ. ಸೊ ಹೋಪ್ಫುಲಿ ಟ್ರೈಲರ್ ಎಲ್ರಿಗೂ ಇಷ್ಟ. ಆ್ಯಕ್ಚುಲಿ ನನಗಂತೂ ಟ್ರೈಲರ್ ನೋಡ್ಬೇಕಾದ್ರೆ ಗೂಸ್ ಬಂಪ್ಸ್ ಬಂತು. ತುಂಬ ಚೆನ್ನಾಗಿದೆ ಸಿನಿಮಾನು, ಹಾಗೆ ಎಲ್ಲರೂ ಇಷ್ಟಪಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸರಿ, ಹೇಗೆ ಅದು ಮಾಡ್ತಿದ್ದಾರೆ ಅನ್ನೋದಕ್ಕೆ ಅವ್ರು ತುಂಬ ಚೆನ್ನಾಗಿ ಮಾಡಿದ್ರೆ ನಮಗೂ ಒಂದು ಸ್ವಲ್ಪ ಓಕೆ ನಾನು ಅದನ್ನು ರಿಯಾಕ್ಟ್ ಮಾಡಬೇಕು ಅಥವಾ ಅದು ಅದೇ ರೀತಿ ಮಾಡಬೇಕು ಅನ್ನೋದು ಬರುತ್ತೆ. ಸೊ ಖಂಡಿತ ಫಸ್ಟ್ ಇನಿಷಿಯಲಲ್ಲಿ ಸಿಕ್ಕಾಪಟ್ಟೆ ಭಯ ಇತ್ತು ಇಬ್ರ ಜೊತೆ ಮಾಡುವಾಗ. ಕಾಂಬಿನೇಷನ್ ಪೃಥ್ವಿ ಸರ್ ಜೊತೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇದ್ದಾಗ ತುಂಬ ಭಯ ಇತ್ತು, ಹೇಗೆ ಮಾಡ್ತೀನೋ ಏನೋ, ಸಿನಿಮಾ ಫಸ್ಟ್ ಏನಾದರೂ ಡಿಫ್ರೆನ್ಸ್ ಇರುತ್ತಾ ಅನ್ನೋ ತುಂಬ ಭಯ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಇಬ್ರು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದ್ರು. ಎಷ್ಟು ಖುಷಿ ಆಗ್ತಿದೆ ಇವತ್ತು. ಮಧ್ಯ ಪ್ಲೀಸ್ ಮುಂದೆ. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮದವ್ರಿಗೂ ಧನ್ಯವಾದ. ಖುಷಿ ಅನ್ನೋದಕ್ಕಿಂತ ಜವಾಬ್ದಾರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನು ನಮ್ಮ ಆಡಿಯನ್ಸು ನೋಡಿ ರೆಸ್ಪಾಂಡ್ ಮಾಡಬೇಕು. ಸೊ ಹಂಗಾಗಿ ಇದು ಒಂದು ಟ್ರೈಲರ್ ಬಿಟ್ಟಿದ್ದೀನಿ. August 1 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ನೋಡಬೇಕು ಅಂತ ಕೇಳ್ಕೊತೀನಿ. ವಾವ್.
ನನಗೆ 20 ಪುಟ ಲಿಸ್ಟ್ ಕೊಟ್ಟಿದ್ರು ಅವ್ರು 2 ಲೈನ್ ಮಾತಾಡಿಲ್ಲ ಈಗ. ಎಸ್, ನಿಮ್ಗೆ ಈಗ ಕಲಾವಿದರಲ್ಲಿ ಅವಿನಾಶ್ ಸರ್ ಆಗಿರ್ಬೋದು, ರಾಜೇಶ್ ನಟರಂಗ ಸರ್ ಆಗಿರ್ಬೋದು, ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಅವರಿಂದ ಹಿಡಿದು ಕೆಲವೊಂದು ಹೊಸ ಪ್ರತಿಭೆಗಳ ಜೊತೆಗೆ ವೆರಿ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಹಾಗೂ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡಿದ್ದೀರಿ. ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿರ್ಮಾಪಕರ ಜೊತೆಗೆ ಕೂಡ? ಇಲ್ಲ, ಆ್ಯಕ್ಚುಲಿ ಪೃಥ್ವಿ ಸರ್ ನಂಗೆ ಮೊದಲಿಂದನೂ ಪರಿಚಯ ಇದ್ರು. ಅದಾದ್ಮೇಲೆ ನಾನು ಅವ್ರ ಕತೆ ಹೇಳಿದ್ಮೇಲೆ ಪೃಥ್ವಿ ಸರ್ ಒಪ್ಕೊಂಡು ಗೋಪಾಲ್ ಸರ್ ಬಂದರು, ಅವಿನಾಶ್ ಸರ್ ಬಂದರು, ರಾಜೇಶ್ ಸರ್ ಬಂದರು. ಅಂದರೆ ನನಗೆ ಆ ಥರ ಕಷ್ಟ ಅಂತ ಏನೂ ಆಗಿಲ್ಲ. ಏನಂದರೆ ಎಲ್ಲರೂ ಸಪೋರ್ಟ್ ಮಾಡಿಕೊಂಡು ನನ್ನನ್ನು ಪುಷ್ ಮಾಡ್ಕೊಂಡು ಕರ್ಕೊಬಂದು ಇವತ್ತು ಇಲ್ಲಿವರೆಗೂ ನಿಲ್ಲಿಸಿದ್ದಾರೆ. ಅಂದರೆ ಸರ್ ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಥ್ಯಾಂಕ್ ಯು. ಈಗ ಒಬ್ಬ ನಿರ್ದೇಶಕನ ಕನಸಿಗೆ ಮೊದಲಿಗೆ ಜೊತೆಯಾಗೋರೆ ಒಬ್ರು ನಿರ್ಮಾಪಕರು. ಕೊತ್ತಲವಾಡಿ ಹಾಡುಗಳು, ಟ್ರೇಲರ್ ಏನೇ ನೋಡಿದ್ರು ಕೂಡ ಕ್ವಾಲಿಟಿಯಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. PA ಪ್ರೊಡಕ್ಷನ್ಸ್ ಹೇಗೆ ನಿಮ್ಮ ಜೊತೆಯಾಗಿ ಬೆನ್ನಿಗೆ ನಿಲ್ತು ಅಂತ? ಇಲ್ಲ, ಆ್ಯಕ್ಚುಲಿ ಈ ವಿಚಾರದ ಬಗ್ಗೆ ಹೇಳಬೇಕು ಅಂತಂದರೆ, ಈ ಕತೆ ಶುರು ಆದಾಗ ನಾನು ಅಮ್ಮ ಇಬ್ಬರೇ ಡಿಸ್ಕಸ್ ಮಾಡಿದ್ದು. ಅದಾದಮೇಲೆ ಒಬ್ಬೊಬ್ರು ಟೆಕ್ನಿಕಲ್ ಟೀಮ್ಸ್ ಎಲ್ಲ ಆ್ಯಡ್ ಮಾಡ್ಕೋತಾ ಹೋದ್ವಿ. ನಾನು ಪ್ರತಿ ಹಂತದಲ್ಲೂ ಏನಾದರೂ ಬೇಕು ಅಂತಂದರೆ ಅಮ್ಮನ ಹತ್ರ ಹೇಳಿದಾಗ ಕಾಂಪ್ರಮೈಸ್ ಆಗ್ಬೇಡಪ್ಪ, ನಿಂಗೆ ಏನು ಬೇಕು ನೀನು ತಗೋ, ನೀನು ಮಾಡು ಅನ್ನೋರು. ಸೊ ಇವತ್ತು ಇದಕ್ಕೆಲ್ಲ ಏನು ನೀವು ಕ್ವಾಲಿಟಿ ನೋಡ್ತಾ ಇದ್ದೀರಾ, ಕಂಟೆಂಟ್ ನೋಡ್ತಾ ಇದ್ದೀರಾ, ಇದಕ್ಕೆಲ್ಲ ಮೇಜರ್ ಕಾರಣ ಅಮ್ಮನೇ. ಸೊ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇಂಥ ನಿರ್ಮಾಪಕರು ಬಂದಿರೋದು ಒಂದು ಖುಷಿಯಾದ ವಿಚಾರ. ಏನಕ್ಕೆ ಅಂತಂದರೆ ನನ್ನನ್ನು ಗುರುತಿಸಿ ಕೆಲಸ ಕೊಟ್ಟಿದ್ದಾರೆ. ನನ್ನಂಥ ಇನ್ನೊಂದಷ್ಟು ನಿರ್ದೇಶಕರು ಈ PA ಪ್ರೊಡಕ್ಷನ್ಸಲ್ಲಿ ಬರ್ತಾರೆ ಅನ್ನೋದು ನನ್ನ ನಂಬಿಕೆ. ಸೊ ಹಂಗಾಗಿ ಅಮ್ಮ, ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದ ಅಮ್ಮ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಶ್ರೀರಾಜ್ ಅವರೇ. ಅಂಡ್ ಆಕ್ಚುಲಿ ಇವತ್ತು ನಾನು ಬ್ಲಾಂಕ್ ಆಗಿದ್ದೀನಿ. ನಾನು ಯೂಶಲಿ ಎಲ್ಲ ಪ್ರಿಪೇರ್ ಆಗಿ ಬರ್ತಿದ್ದೆ ಏನು ಮಾತಾಡಬೇಕು ಅಂತ. ಇವತ್ತು ನಿಜವಾಗ್ಲೂ ಬ್ಲಾಂಕ್ ಆಗಿದ್ದೀನಿ. ಕೊತ್ತಲವಾಡಿ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಇದೊಂದು ಟೆಕ್ನಿಷಿಯನ್ಸ್ ಅವರ ಸಿನಿಮಾ ಅಂತ ಹೇಳ್ತೀನಿ. ನಾನು ನಿಜವಾಗ್ಲೂ ಹೇಳ್ತೀನಿ, ಟೆಕ್ನಿಷಿಯನ್ಸ್ ಅವರ ಸಿನಿಮಾ. ಡೇ 1 ಮೊದಲನೇ ದಿನ ಶೂಟ್ ಸ್ಟಾರ್ಟ್ ಆದಾಗ ರಾಜು ಸರ್ ನನಗೆ ಮೊದಲಿಂದ ಪರಿಚಯ, ಬಹಳ ಆತ್ಮೀಯರು. ನಾನು ಆಕ್ಟ್ ಮಾಡಿದಂಥ ದಿಯಾ ಸಿನಿಮಾದ ಡೈರೆಕ್ಟರ್ ಅಶೋಕ್ ಸರ್ ಅವರ ಆತ್ಮೀಯರವರು. ಅವ್ರ ಜೊತೆಯಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಬಹಳಷ್ಟು ಸಿನಿಮಾಗಳ ಜೊತೆ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಮೊದಲಿಂದ ಅವ್ರ ಪರಿಚಯ. ಸೊ ಅವರು ಕತೆ ಹೇಳಿದಾಗ ಇದ್ದಂತಹ ಪಾಸಿಟಿವಿಟಿ ಆಗಿರಲಿ, ಮೊದಲನೇ ಶಾರ್ಟ್ ತೆಗೆದಾಗ, ಮೊದಲನೇದಾಗಿ ನಮ್ಮ ಕಾರ್ತಿಕ್ ಅವ್ರ ಬಗ್ಗೆ ಹೇಳ್ತೀನಿ. ಅವರು ಸೆಟ್ಟಲ್ಲಿ ಎಷ್ಟು ಸೈಲೆಂಟ್ ಆಗಿದ್ರು ಅಂತ ಹೇಳಿದ್ರೆ, ಇಷ್ಟೆಲ್ಲ ವಿಜುವಲ್ಸ್ ತೆಗಿಬೇಕು ಅಂತ ಹೇಳಿದ್ರೆ ಅಲ್ಲೆಲ್ಲೋ ಆರ್ಭಟ ಆಗ್ಬೇಕಿತ್ತು. ಬಟ್ ಒಂದು ಆರ್ಭಟ ಇಲ್ಲ, ತುಂಬಾ ಸೈಲೆಂಟ್ ಇದ್ದಿದ್ದು. ಒಂದು ಕ್ಯಾಮ್ರಾ ಸುಮ್ಮನೆ ಅಲ್ಲಿ ಇರ್ತಾ ಇತ್ತು, ಶಾರ್ಟ್ ತೆಗಿತಾ ಇದ್ರು. ನಾನು ಏನ್ ತೆಗಿತಾ ಇದ್ದಾರೆ ಅಂತ ಹೋಗಿ ಮಾನಿಟರ್ ನೋಡಿದಾಗ ಶಾಕ್ ಆದೆ. ಅದ್ಭುತವಾದ ವಿಜುವಲ್ಸ್. ಟ್ರೈಲರ್ ಏನ್ ನೋಡಿದ್ರು, ಸಿನಿಮಾದುದ್ದಕ್ಕೂ ಪ್ರತಿ ಶಾರ್ಟ್ ಅನ್ನು ಅಷ್ಟೇ ಶ್ರದ್ಧೆಯಿಂದ ಅವ್ರು ತೆಗೆದಿದ್ದಾರೆ. ತುಂಬಾ ಅದ್ಭುತವಾದ ಟೆಕ್ನಿಷಿಯನ್ ನಮ್ಮ ಕಾರ್ತಿಕ್ ಅವ್ರು. ನಮ್ಮ ಸಿನಿಮಾಗೆ ಅವ್ರು ಸಿಕ್ಕಿರೋದು ನಮ್ಮ ಸೌಭಾಗ್ಯ ಅಂತ ಹೇಳ್ತೀನಿ. ಅಂಡ್ ರಘು ನಿಡುವಲ್ಲಿ ಸರ್, ಅವರ ಪ್ರತಿ ಮಾತುಗಳು ಹಾಡಿನ ಸಾಲ್ ತರ ಇರುತ್ತೆ. ಸೊ ಅಷ್ಟು ಅದ್ಭುತವಾಗಿ ನಮ್ಮ ಸಿನಿಮಾಗೆ ಅವರು ಬರ್ತಿದ್ದಾರೆ. ಖುಷಿ ಇದೆ. ನನಗೆ ಬಹಳ ಭಯ ಇತ್ತು. ನಾನು ಕರಾವಳಿ ಭಾಗದವನು, ಹಾಗಾಗಿ ಮಂಡ್ಯ ಶೈಲಿಯ ಕನ್ನಡ ಮಾತಾಡೋದಕ್ಕೆ ಬಹಳ ಭಯ ಇತ್ತು. ಬಟ್ ಅವರ ಸಾಲ್ಗಳು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅದು ತನ್ನಂತಾನಾಗೆ ನನ್ನ ಬಾಯಲ್ಲಿ ಬಂದ್ಬಿಡ್ತು. ಅಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಿಲಿ ಬಹಳ ಹೆಲ್ಪ್ ಮಾಡಿದ್ರು ನನಗೆ. ಅಂಡ್ ಮ್ಯೂಸಿಕ್ ಆಬ್ವಿಯಸ್ಲಿ ವಶಿಷ್ಠ ಸರ್ ಹಾಗೇನೆ ಅಭಿನಂದನ್ ಇಬ್ರು ನಮ್ಮ ಚಿತ್ರದ ನಿಜವಾಗ್ಲೂ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಹಾಡುಗಳು ಈಗಲೂ ಬಹಳಷ್ಟು ಜನ ಹಾಡುಗಳ ಬಗ್ಗೆ ಮಾತಾಡ್ತಾರೆ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಗ್ಗೆ ಮಾತಾಡ್ತಾರೆ. ಅಂಡ್ ನಮ್ಮ ಸ್ಟಂಟ್ ಕೊರಿಯೋಗ್ರಾಫರ್ ಸಾಗರ್ ಸರ್ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಿರುವಂತ ಸ್ನೇಹಿತ ಅವರು. ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂದಾಗ ನಾವು ಜೊತೆಲಿ ಪ್ರಾಕ್ಟೀಸ್ ಎಲ್ಲ ಮಾಡಕ್ ಶುರು ಮಾಡಿದ್ವಿ. ನನಗೆ ಆಕ್ಷನ್ ಅಂದ್ರೆ ಬಹಳ ಇಷ್ಟ. ಬಟ್ ದಿಯಾ ಆದ್ಮೇಲೆ ಒಂದು ರೀತಿಯಲ್ಲಿ ಟಚ್ಚೇ ಹೋಗಿತ್ತು, ಬರೀ ಲವ್ ಮಾಡೋದೇ ಆಯ್ತು. ಸೊ ಈ ಸಿನಿಮಾದಲ್ಲಿ ನನಗೆ ಆಕ್ಷನ್ ಮಾಡ್ಲಿಕ್ಕೆ ಅವಕಾಶ ಕೊಟ್ರು. ಅಂಡ್ ಸಾಗರ್ ಸರ್ ಜೊತೆ ನಾನು ಬಹಳಷ್ಟು ಪ್ರಾಕ್ಟೀಸ್ ಕೂಡ ಮಾಡಿದೆ. ಒಂದು ಒಳ್ಳೆ ಸ್ನೇಹಿತ ಆದ್ರು. ಬಹಳಷ್ಟು ಸಿನಿಮಾಗಳು ನಾವು ಜೊತೆಲಿ ಮಾಡ್ತಾ ಇದ್ವಿ. ನಾನು ಡೈರೆಕ್ಷನ್ ಮಾಡೋ ಸಿನಿಮಾದಲ್ಲೂ ಕೂಡ ಅವರೇ ಸ್ಟಂಟ್ ಕೊರಿಯೋಗ್ರಾಫರ್. ಅಂಡ್ ತುಂಬಾ ಎಕ್ಸೈಟ್ ಆಗಿರುವಂತಹ ವಿಚಾರ ಈ ಸಿನಿಮಾದಲ್ಲಿ ನನಗೆ, ನೋ ಅಫೆನ್ಸ್ ಟು ಕಾವ್ಯ ಅವರು ಹೀರೋಯಿನ್ ಅಂತ ನನಗೆ ಆಮೇಲೆ ಗೊತ್ತಾಗಿದ್ದು. ಅದಕ್ಕಿಂತ ಮೊದಲು ನನ್ನ ಜೊತೆ ಪಾತ್ರ ಮಾಡೋದಕ್ಕೆ ಇದ್ದಿದ್ದು ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್. ನಾನು ಮನಸಾರೆ ಅವ್ರು ಇಲ್ಲಿದ್ದಾರೆ ಅಂತ ನಾನು ಹೇಳ್ತಿಲ್ಲ, ಮನಸಾರೆ ನಾನು ಬಹಳ ದೊಡ್ಡ ಫ್ಯಾನ್. ಇವರು ತುಂಬಾ ದೊಡ್ಡ ಫ್ಯಾನ್. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇರುವಂತಹ ದೊಡ್ಡ ಆಸ್ತಿ, ಅಭಿನಯದ ವಿಚಾರದಲ್ಲಿ ತುಂಬಾ ದೊಡ್ಡ ಆಸ್ತಿ. ಅವ್ರು ಮಾತಾಡೋದೆಲ್ಲ ಕಡಿಮೆ, ಪ್ರೋಗ್ರಾಮ್ ಹೋಗೋದು ಕಡಿಮೆ, ಇಂಟರ್ವ್ಯೂ ಹೋಗೋದು ಕಡಿಮೆ. ಬಟ್ ಅವರ ಅಭಿನಯ, ಅವರ ಕಣ್ಣುಗಳು, ಅವರ ವಾಯ್ಸ್, ಅವರ ಶಾರೀರ ಎಲ್ಲ ಮಾತಾಡುತ್ತೆ ಸಿನಿಮಾದಲ್ಲಿ. ಅಂತ ಅದ್ಭುತವಾದ ಪ್ರತಿಭೆ ನಮ್ಮ ಕನ್ನಡ ಚಿತ್ರರಂಗ ಸಿಕ್ಕಿರೋದು ನನಗೆ ಬಹಳ ಹೆಮ್ಮೆ ಇದೆ ಸರ್. ಅಂಡ್ ನಾನು ತುಂಬಾ ಎಕ್ಸೈಟ್ ಆಗಿದೆ ಸಿನಿಮಾ ಮಾಡ್ತಾ. ಅವ್ರು ಇದ್ದಾರೆ ಅಂತ ಹೇಳಿದಾಗಲೇ ನನ್ಗೊಂಥರ
ಸೀನ್ಗಳು, ಪ್ರತಿ ಸೀನ್ಗಳು ನಾನು ಬಹಳ ಎಕ್ಸೈಟ್ ಆಗಿ ಮಾಡಿದ್ದೀನಿ. ಇನ್ನಷ್ಟು ಬಹಳಷ್ಟು ಸಿನಿಮಾಗಳು ಇವ್ರ ಜೊತೆ ಮಾಡಬೇಕು, ಆ ಅವಕಾಶ ನನಗೆ ಸಿಗಬೇಕು ಅನ್ನೋ ನನ್ನ ಆಶಯ. ರಾಜೇಶ್ ನಟರಂಗ್ ಸರ್ ಆಗಿರ್ಲಿ, ರಾಘು ರಮಣಕೊಪ್ಪ ಸರ್, ಮಾನ್ಸಿ ಸುಧೀರ್ ಮ್ಯಾಮ್, ಬಾಲ್ ರಾಜವಾಡಿ ಸರ್, ಎಲ್ಲರೂ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಕಾವ್ಯ ಈ ಸಿನಿಮಾದಲ್ಲಿ ಅವರ ಸಿಲ್ವರ್ ಸ್ಕ್ರೀನ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಶ್ರದ್ಧೆ ಇರುವಂತ ನಟಿ ಅವರು, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನನಗೆ 2-3 ಸೀನಲ್ಲಿ ನಾನು ಅದು ಮೆನ್ಷನ್ ಮಾಡಿದ್ದು ಇದೆ. ನಾನು ಸುಮ್ಮನೆ ಹೀಗೆ ಸ್ವಲ್ಪ ಓಕೆ ಆರಾಮ್ಸೆ ಮಾಡೋಣ ಅಂತ ಹೇಳಿದಾಗ ಇವ್ರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಕ್ ಶುರು ಮಾಡಿದಾಗ ನನಗೆ ಸ್ವಲ್ಪ ಭಯ ಅಯ್ಯೋ ಸ್ವಲ್ಪ ನಾನು ಮೈ ಕೊಡಬೇಕಲ್ಲ ಅಂತ ಆಗಿರೋ ಸನ್ನಿವೇಶ ಕೂಡ ಇದೆ. ನಿಮಗೂ ಒಳ್ಳೇದಾಗ್ಲಿ. ಅಂಡ್ ಶ್ರೀರಾಜ್ ಸರ್ ಎಲ್ಲಿ ಕಾಣಿಸ್ತಿಲ್ಲ, ಅವ್ರು ಕಾಣಿಸೋದಿಲ್ಲ ಯಾವಾಗ್ಲೂ. ಅವ್ರ ಕತೆ ಹೇಳಿದಾಗ್ಲೇ ನನ್ಗೊಂಥರ ನಾನು ಟೀಸರ್ ಲಾಂಚ್ ಅಲ್ಲೂ ಹೇಳಿದ್ದೆ, ನನ್ನ ಮಗಳು ಸಡನ್ ಆಗಿ ಅವ್ರ ಹತ್ರ ಫುಲ್ ಕನೆಕ್ಟ್ ಆಗಿಬಿಟ್ಲು. ಸೊ ಅಲ್ಲೇ ನನ್ಗೆ ಅನಿಸ್ತು ಈ ಪ್ರಾಜೆಕ್ಟ್ ಏನೋ ಒಂದು ಆಗುತ್ತೆ ಅಂತ. ದಿಯಾದಲ್ಲಿ ಒಂದು ಡೈಲಾಗ್ ಇದೆ, ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಅಂಡ್ ಮಿರಾಕಲ್ಸ್ ಅಂತ. ಈ ಸಿನಿಮಾದಲ್ಲಿ ನನಗೆ ಸರ್ಪ್ರೈಸ್ ಅಮ್ಮ. ಪ್ರೊಡಕ್ಷನ್ ಹೌಸ್ ಅಂತ ಹೇಳ್ತಾ ಇದ್ರು ಪ್ರತಿ ಅಂದ್ರೆ ಶೂಟಿಂಗ್ ಉದ್ದಕ್ಕೂ. ನಮ್ಮ ನಿರ್ದೇಶಕರು ಪ್ರೊಡಕ್ಷನ್ ಹೌಸ್ ಯಾರು ಅಂತ ನನಗೆ ಗೊತ್ತೇ ಆಗಿಲ್ಲ. ನನ್ ಮಿಡ್ಲಲ್ಲಿ ಒಂದು ಸಮಸ್ಯೆ ಕೂಡ ಆಗಿತ್ತು. ನನ್ನ ಅಂದ್ರೆ ಏನೋ ಒಂದು ಹೆಲ್ಪ್ ಬೇಕಿತ್ತು ಪ್ರೊಡಕ್ಷನ್ ಹೌಸ್ ಇಂದ. ಏನೋ ಕೇಳಿದ್ದೆ ಸರ್ ಹತ್ರ, ಸರ್ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ನೆಕ್ಸ್ಟ್ ಡೇ ಅದು ಹೆಲ್ಪ್ ಯಾವ ರೀತಿ ಹೆಲ್ಪ್ ಆಗಿ ಬಂತು ಅಂತ ಹೇಳಿದ್ರೆ ನನಗೆ ಶಾಕ್ ಆಗಿದೆ. ಯಾರೋ ಅಂಡರ್ ವರ್ಲ್ಡ್ ಡಾನ್ ಅಂತ ಅನ್ಕೊಂಡಿದ್ದೆ. ಪ್ರೊಡಕ್ಷನ್ ಹೌಸ್ ಯಾರು ಅಂದ್ರೆ ಇಷ್ಟೊಂದೆಲ್ಲ ಸಡನ್ ಆಗಿ ಅಂದ್ರೆ ನಮ್ಮ ಮನೆಗೆ ಬಂದ್ಬಿಟ್ರಿ ಎಲ್ರು. ನಾನು ಇದು ಯಾರಿದು ಅಂತ ಹೇಳಿ ಆಮೇಲೆ ಸಿನಿಮಾ ಎಲ್ಲ ಮುಗ್ದು ಇನ್ನೇನ್ ಪ್ರಮೋಷನ್ ಶುರು ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ನಮ್ಮ ನಿರ್ದೇಶಕರು ಕರ್ಕೊಂಡು ಹೋಗ್ತೀನಿ ಪ್ರೊಡಕ್ಷನ್ ಹೌಸ್ ಹತ್ರ ಅಂತ ಹೇಳಿದ್ರು. ನೆಲಮಂಗ್ಲ ಅಂತ ಹೇಳ್ತಾ ಇದ್ರು ಯಾವಾಗ್ಲೂ. ನೆಲಮಂಗ್ಲ ಹತ್ರ ಬಂದ್ವಿ, ಸರ್ ಲೆಫ್ಟ್ ತಗೊಳ್ಳಿ ಅಂತ ಹೇಳಿದ್ರು. ನಾನು ಎಲ್ಲಿ ನಮ್ಮ ಊರಿಗೆ ಕರ್ಕೊಂಡು ಮಂಗ್ಳೂರ್ ಹೋಗ್ತಾ ಇದೀರಾ? ಹಾಸನ್ ತನಕ ಹೋಯ್ತು. ಹಾಸನ್ಗೂ ಇನ್ನ ಎಲ್ಲ ಒಳಗೊಳಗೆ ಹೋಗಿ ಯಾವ್ದೋ ಒಂದು ಫಾರ್ಮ್ ಹೌಸ್ ತರ, ಸರ್ ನನ್ಗೆ ಯಾಕೆ ಓಡಿಯಕ್ ಕರ್ಕೊಂಡು ಹೋಗ್ತಾ ಇದೀರಾ ಅಂತ ಕೇಳ್ದೆ ನಾನು ಅವ್ರಿಗೆ. ಅಂದ್ರೆ ಎಲ್ಲಿ ನಾನು ಕರೆಕ್ಟಾಗಿ ಆಕ್ಟ್ ಮಾಡಿದೀನಲ್ವಾ, ಡೇಟ್ಸ್ ಕೊಟ್ಟಿದ್ದೀನಿ, ಎಲ್ಲ ಮಾಡಿದೀನಿ, ಯಾಕೆ ಅನ್ನೋಂತರ ಆತರ ಭಾಸ ಆಯ್ತು. ಒಳಗೆ ಹೋದಾಗ ಒಂದು ದೊಡ್ಡ ಮನೆ, ಅಮ್ಮ ಸ್ಟೆಪ್ಸ್ ಮುಂದೆ ಇದ್ರು. ನಾನು ಇವ್ರನ್ನ ವೀಕೆಂಡ್ ರಮೇಶ್ ಅಲ್ಲಿ ನೋಡಿದ್ ನೆನಪು. ನನಗೆ ಒಂಥರ ನನ್ ಕಂಪ್ಲೀಟ್ ಬ್ಲಾಂಕ್ ಅಲ್ಲಿಂದ, ಏನಪ್ಪ ಏನಾಗ್ತಾ ಇದೆ, ಏನು ಇದು ವಿಚಾರ ಅಂತ. ಬಟ್ ಅವ್ರನ್ನ ಭೇಟಿ ಆದಾಗ ಅವ್ರೆಷ್ಟು ಸ್ಟ್ರಾಂಗ್ ಲೇಡಿ ಅನ್ನೋದು ನನಗೆ ಆ ಮೂಲಕ ಗೊತ್ತಾಯ್ತು. ನನ್ನ ಮಗನ ತರನೇ ಬೆಳಿ ಅನ್ನೋದು ಆಶೀರ್ವಾದ ಮಾಡಿದ್ರು. ಅದಲ್ಲದೆ ಎಲ್ರಿಗೂ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡುವಂತ ಪ್ರತಿಯೊಬ್ಬರಿಗೂ ಫೋನ್ ಮಾಡಿದ್ದಾರೆ, ಪ್ರತಿ ಟೆಕ್ನಿಷಿಯನ್ಸ್ಗೂ ಫೋನ್ ಮಾಡಿದ್ದಾರೆ. ಎಲ್ರ ಬಗ್ಗೆ ಕೇರ್ ತಗೋತಾರೆ, ಮನ್ಸಾರೆ ಕೇರ್ ತಗೋತಾರೆ. ಅದ್ರಲ್ಲೆಲ್ಲೂ ತೋರ್ಪಡಿಕೆ ಇಲ್ಲ. ಅದು ನನಗೆ ನಿಮ್ಮ ಬಗ್ಗೆ ಬಹಳ ಖುಷಿ ಇದೆ. ನಿಮ್ಮ ಪ್ರೊಡಕ್ಷನ್ ಹೌಸ್ ಇಂದ ನನ್ನಂತ ಬಹಳಷ್ಟು ನನ್ಗಿಂತ ಅದ್ಭುತವಾದ ಕಲಾವಿದರು ನಮ್ಮ ಚಿತ್ರರಂಗದಲ್ಲಿದ್ದಾರೆ, ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಎಲ್ರಿಗೂ ಆಸರೆ PA ಪ್ರೊಡಕ್ಷನ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಅದು ಖಂಡಿತವಾಗ್ಲೂ ಆಗುತ್ತೆ. ಅದು ಈ ಕೊತ್ತಲವಾಡಿ ಸಿನಿಮಾದಿಂದ ಪ್ರಾರಂಭ ಆಗುತ್ತೆ. ಕೊತ್ತಲವಾಡಿ ನಾವು ಅದೇ ಸರ್ ಒಬ್ರು ಕ್ವಶನ್ ಕೇಳಿದ್ರು, ಅಂದ್ರೆ ಗ್ರಾಮಕ್ಕೂ ಆ ಕತೆಗೆ ಏನೋ ಸಂಬಂಧ ಇದೆ ಅಂತ. ಖಂಡಿತವಾಗ್ಲೂ ಇಲ್ಲ. ನಾವು ತಲಕಾಡಲ್ಲೂ ಶೂಟ್ ಮಾಡಿದೀವಿ, ಕೊತ್ತಲವಾಡಿಯಲ್ಲೂ ಮಾಡಿದೀವಿ, ಸ್ವಲ್ಪ ಕನಕಪುರದ ಕಡೆನೂ ಮಾಡಿದೀವಿ, ರಾಮನಗರದಲ್ಲೂ ಮಾಡಿದೀವಿ. ಬಟ್ ನಾವು ಕೊತ್ತಲವಾಡಿ ಬಹುಭಾಗ ನಾವು ಶೂಟ್ ಮಾಡಿದ್ರಿಂದ ನಮ್ಗೆ ಊರು ಹೋದಾಗ ಊರಲ್ಲಿ ಸಿಕ್ಕಂತ ಒಂದು ವೈಬ್ ಇರ್ಲಿ, ಅಲ್ಲಿಯ ಜನರಾಗಿರ್ಲಿ, ಅಲ್ಲಿಯ ಊರಾಗಿರ್ಲಿ, ಅಷ್ಟು ತುಂಬಾ ಚೆನ್ನಾಗಿತ್ತು. ಅಂಡ್ ಹಾಗಾಗಿ ನಮ್ಮ ಚಿತ್ರಕ್ಕೆ ಹೆಸರು ಕೂಡ ಕೊತ್ತಲವಾಡಿಗೆ ಇಡಬಹುದಲ್ಲ ಅಂತ ಅನಿಸ್ತು. ಚಿತ್ರದಲ್ಲಿ ಎಲ್ಲೂ ಕೂಡ ಗ್ರಾಮಕ್ಕೆ ಅಪಮಾನವಾಗುವಂತಹ ಅಥವಾ ಯಾವ್ದೋ ಆತರ ವಿಚಾರ ಇಲ್ಲ, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಏನೋ ಒಂದು ಇದಾಗೊಂದು ಎಲ್ಲರನ್ನೂ ಒಳ್ಳೆ ರೀತಿಯಲ್ಲಿ ತೋರಿಸಿದ್ದಾರೆ. ಅಂದ್ರೆ ಊರಂದ್ಮೇಲೆ ಎಲ್ಲರೂ ಇರ್ತಾರೆ ಅಂದ್ರೆ ಸನ್ನಿವೇಶ ಸಿಚುವೇಶನ್ ವಿಲ್ ಬಿ ರಾಂಗ್, ಮನುಷ್ಯರು ಎಲ್ಲರೂ ಒಳ್ಳೆಯವರು ಇರ್ತಾರೆ. ಸೊ ಹಾಗಾಗಿ ಈ ಚಿತ್ರದಲ್ಲಿ ಅದೇ ಒಂದು ರೀತಿ ಅದೇ ಒಂದು ಮೆಸೇಜ್ ಇದೆ. ಆಸೆ ದುರಾಸೆ ಮಟ್ಟಕ್ಕೆ ಹೋದ್ರೆ ಏನೆಲ್ಲ ಘಟನೆ ಆಗ್ಬೋದು ಅನ್ನೋದು ನಮ್ಮ ಚಿತ್ರದ ಒಂದು ಸಾರಾಂಶ ಅಂತ ಹೇಳ್ಬೋದು. ಅದನ್ನ ಶ್ರೀರಾಜ್ ಅವರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಪ್ರಾಯಶಃ ನಾನು ಇಲ್ಲಿವರೆಗೂ ಆಕ್ಟ್ ಮಾಡುವಂತ ಸಿನಿಮಾದಲ್ಲಿ ಬಿಗ್ ಸ್ಕೇಲ್, ಒನ್ ಆಫ್ ದ ವೆರಿ ಬಿಗ್ ಸ್ಕೇಲ್, ನನಗೆ ನನ್ನ ಆಕ್ಷನ್ ಅನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರುವಂತ ಸಿನಿಮಾ. ಹಾಗಾಗಿ ಅಮ್ಮ ಅವ್ರಿಗೆ ಆಭಾರಿಯಾಗಿದ್ದೀನಿ, ನನಗೆ ಅವಕಾಶ ಕೊಟ್ಟಿರುವಂತ ನಿರ್ದೇಶಕರಿಗೆ ಆಭಾರಿಯಾಗಿದ್ದೀನಿ, ನನ್ನ ಜೊತೆ ಆಕ್ಟ್ ಮಾಡಿರುವಂತ ಎಲ್ಲರಿಗೂ ಆಭಾರಿಯಾಗಿದ್ದೀನಿ, ಟೆಕ್ನಿಷಿಯನ್ಸ್ಗೂ ಆಭಾರಿಯಾಗಿದ್ದೀನಿ. ಖುಷಿ ಇದೆ. ಅಂಡ್ ಆಗಸ್ಟ್ 1ನೇ ತಾರೀಕಿಗೆ ವೇಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೊತ್ತಲವಾಡಿಗೆ ಬನ್ನಿ, ಆಗಸ್ಟ್ಗೆ ಟಿಕೆಟ್ ತಗೊಂಡು ಬಸ್ ಅಲ್ಲ ಥಿಯೇಟರ್ ಅದು. ಥ್ಯಾಂಕ್ ಯು. ಅದ್ ಕತೆ ಹೇಳ್ಬೇಕಾಗುತ್ತೆ ಸರ್. ಟ್ರೈಲರ್ ಅಲ್ಲಿ ಆಲ್ಮೋಸ್ಟ್ ನನ್ನ ಪ್ರಕಾರ ಅಂದ್ರೆ 50-60% ಬಿಟ್ ಕೊಟ್ಟಿದ್ದಾರೆ.
ಸಿನಿಮಾದಲ್ಲಿ ರಿಲೇಶನ್ಶಿಪ್ ಏನಿದೆ ಅಂತ ಗೊತ್ತಿಲ್ಲ, ಬಟ್ ರಿಯಲ್ ಲೈಫ್ ಅಲ್ಲಿ ತುಂಬಾ ಒಳ್ಳೆ ರಿಲೇಶನ್ಶಿಪ್ ಇದೆ. ನಾನು ಎಂಜಾಯ್ ಮಾಡ್ತೀನಿ, ನಾವ್ ಜೊತೆಲಿ ವರ್ಕೌಟ್ ಮಾಡ್ತೀವಿ, ಜಿಮ್ಮು ಒಂದೇ, ಊರು ಅಂದ್ರೆ ಇರುವಂತ ಏರಿಯಾ ಒಂದೇ, ಕಂಟಿನ್ಯೂಸ್ ಆಗಿ ಫೋನಲ್ಲಿ ಮಾತಾಡ್ತಿರ್ತೀವಿ. ಒಂದ್ ರೀತಿಯಲ್ಲಿ ಹೀರೋಯಿನ್ ತರ ಕೆಮಿಸ್ಟ್ರಿ ಇದೆ ನಂಗೂ ಮತ್ತೆ ಅವ್ರಿಗೆ. ಹೌದು, ಕನ್ನಡದ ಹಳ್ಳಿ ಹುಡುಗನ್, ಹೌದು. ನಾನು ಹಳ್ಳಿಯವನೇ. ನನಗೆ ಮೊದಲಿಂದ ಬಹಳ ಆಸೆ ಇತ್ತು ಒಂದು ಹಳ್ಳಿಯ ಒಬ್ಬ ಗಟ್ಟಿಗ ಹುಡುಗನ ಒಂದು ಪಾತ್ರವನ್ನ ಮಾಡ್ಬೇಕು ಅಂತ. ಹಳ್ಳಿಲಿ ಯೂಶಲಿ ಹುಡುಗರು ಇರ್ತಾರೆ ಈ ತರ, ಅಂದ್ರೆ ಮುನ್ನುಗ್ಗೋ ಹುಡುಗರು, ಊರಲ್ಲಿ ಒಂದು ಸಮಸ್ಯೆ ಆಗಿ ಹೋಗಿ ವಾಲಂಟಿಯರ್ ಆಗಿ ಕೆಲಸ ಮಾಡೋ ಹುಡುಗರು ಹಳ್ಳಿಲೇ ಸಿಗೋದು. ಸೊ ಅಂತ ಒಂದು ಪಾತ್ರ ಮಾಡ್ಬೇಕು ಅಂತ ಬಹಳ ಆಸೆ ಇತ್ತು ಸರ್. ಅದೊಂದು ಅದ್ಭುತ ಇದು. ಅಂದ್ರೆ ಎಸ್ ಸರ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮಂತ ಆಕ್ಟರ್ಸ್ ಗಳಿಗೆ, ವಿತೌಟ್ ಬ್ಯಾಕ್ ಗ್ರೌಂಡ್ ಬರುವಂತ ಆಕ್ಟರ್ಸ್ ಗಳಿಗೆ ಟೆಕ್ಸ್ಟ್ ಬುಕ್ ಅವರು, ರೋಲ್ ಮಾಡೆಲ್. ಅಂದ್ರೆ ಝೀರೋ ಇಂದ ಬಂದು ಒಂದು ದೊಡ್ಡ ಎಂಪೈರ್, ಇಡೀ ಇಂಡಿಯಾದಲ್ಲೇ, ಬರೀ ಇಂಡಿಯಾ ಅಂತ ಹೇಳಿದ್ರೆ ವರ್ಲ್ಡ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರ ಬಗ್ಗೆ ಹೇಳೋದಾದ್ರೆ. 100% ವರ್ಲ್ಡ್ ಸಿನಿಮಾಗೆ ಒಂದು ದೊಡ್ಡ ಎಂಪೈರ್ ಕಟ್ಟಿರುವಂತಹ ನಟ ಅವರು ನಮ್ಮಂಥವ್ರಿಗೆ ಎಲ್ರಿಗೂ ರೋಲ್ ಮಾಡೆಲ್. ಸೊ ಅವರು ತಗೊಂಡಿರುವಂತ ಮೊದಲನೇ ಬೈಕ್ ಅಲ್ಲಿ ನನಗೆ ಗೊತ್ತೇ ಇರಲಿಲ್ಲ, ನನಗೆ ಅಂದ್ರೆ ಸಿನಿಮಾ ಮುಗ್ದು ಇನ್ ಪ್ರಮೋಷನ್ ಶುರು ಆಗೋವರೆಗೂ ನನಗೆ ಗೊತ್ತಿರಲಿಲ್ಲ. ಅದೊಂದು ನಮ್ಮ ಡೈರೆಕ್ಟರ್ ಒಳ್ಳೆ ಸ್ಪೈ ಏಜೆಂಟ್ ತರ ಕೆಲಸ ಮಾಡಿದ್ದಾರೆ ಅಂತ ಒಂದು ಟಾಪ್ ಸೀಕ್ರೆಟ್ ಇಟ್ಟಿದ್ರು. ಬಟ್ ಹೇಳ್ತಾ ಇದ್ರು, ಸರ್ ಈ ಬೈಕಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇದೆ, ಅದು ನಿಮ್ಗೆ ಗೊತ್ತಾಗತ್ತೆ. ನಾನು ಏನು CBC, ಓಕೆ, ನಾವು ಕಾಲೇಜಲ್ಲಿ ಇದ್ದಾಗ ನಾವು ತುಂಬಾ ಇಷ್ಟಪಟ್ಟಂತ ಬೈಕು ಏನಿರ್ಬೋದು ಅಂತ ಅನ್ಕೋತಿದ್ದೆ. ಬಟ್ ಖುಷಿ ಇದೆ, ಆ ಬೈಕಲ್ಲಿ ಒಂದು ಒಳ್ಳೆ, ಅಂದ್ರೆ ಇಡೀ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿರುವಂತ ಶಾರ್ಟ್, ಅದು ಒಂದು ಸ್ಟಂಟ್ ಎಲ್ಲ ಮಾಡಿದೀವಿ. ಸೊ ಖುಷಿ ಇದೆ, ಯಾವಾಗ್ಲೂ ಮೆಮೊರಿ ಇಟ್ಕೋತೀನಿ. ಅಮ್ಮ ಅವ್ರ ಮನೆಗೆ ಹೋದಾಗ ನನಗೆ ಗೊತ್ತಿರ್ಲಿಲ್ಲ ಅಲ್ಲ, ಶೂಟ್ ಉದ್ದಕ್ಕೂ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ನಾನು ಆ ಬೈಕ್ ನಾನೇ ಇಟ್ಕೋತಾ ಇದ್ದೆ. ಬಟ್ ಅಮ್ಮ ಅವ್ರ ಮನೆಗೆ ಹೋದಾಗ ಆ ಬೈಕ್ ಜೊತೆ ಸೆಲ್ಫಿ ಎಲ್ಲ ತಗೊಂಡು ಇಟ್ಕೊಂಡಿದ್ದೀನಿ. ಎಲ್ಲೂ ಪೋಸ್ಟ್ ಮಾಡಕ್ ಆಗಿಲ್ಲ, ಅದು ಟಾಪ್ ಸೀಕ್ರೆಟ್ ಅಲ್ವಾ ಇದು, ಎಷ್ಟು ಸಲ ಅವ್ರ ಅಮ್ಮ ಪ್ರೊಡ್ಯೂಸ್ ಮಾಡೋದು ಅಂತ. ಸೊ ಹಾಗಾಗಿ ಪೋಸ್ಟ್ ಮಾಡಕ್ ಆಗಿಲ್ಲ, ಇನ್ನು ಪೋಸ್ಟ್ ಮಾಡ್ತೀನಿ ನಾನು. ಪೃಥ್ವಿ ಅವರೇ, ನೀವು ಹೇಳಿದ ಹಾಗೆ ಮೋಹನ ಹಾಗೂ ಬಾಬಣ್ಣ ಅವರ ಕೆಮಿಸ್ಟ್ರಿ ನೋಡೋದಕ್ಕೆ ನಾವು ಕೂಡ ಕಾಯ್ತಾ ಇದ್ವಿ. ಅನ್ ಅಮೇಸಿಂಗ್ ಟ್ರೈಲರ್ ಆಗಸ್ಟ್ 1ಕ್ಕೆ ನಿಮ್ಮನ್ನ ವಿಭಿನ್ನ ರೀತಿಯಲ್ಲಿ